ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. SIT ತನಿಖೆ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಸಾಕಷ್ಟು ಕೃತ್ಯಗಳು, ಸಿಕ್ಕಿರುವ ಹೆಣಗಳು, ಅವುಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ನಡೀತಾ ಇರುವಂತಹ SIT ಪ್ರಕರಣದಲ್ಲಿ SIT ತನಿಖೆಯ ಅಂತಿಮ ವರದಿಯನ್ನ ಅಕ್ಟೋಬರ್ ಅಂತ್ಯಕ್ಕೆ ಅಥವಾ ಒಂದೆರಡು ದಿನ ಆ ಕಡೆ ಈ ಕಡೆ ಬಂದೇ ಬಿಡುತ್ತೆ, ಕೊಟ್ಟೇ ಬಿಡ್ತಾರೆ ಅಂತ ರಾಜ್ಯದ ಗೃಹ ಮಂತ್ರಿ ಸ್ವತಃ ಹೇಳಿದ್ರು. ಆದರೂ ಸಹ ಅದು ಈಗ ಸಾಧ್ಯ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದು ನಿಂತಿದೆ. ಅದಕ್ಕೆ ಮುಖ್ಯವಾದ ಕಾರಣ ಕೋರ್ಟ್ ಅಲ್ಲಿ ಒಂದಷ್ಟು ಜನ ಹೋಗಿ ಸಲ್ಲಿಸಿರುವಂತಹ ಅರ್ಜಿ, ಅದರ ವಿವರಗಳನ್ನು ನಿಮಗೆ ಕೊಡ್ತೀನಿ. ಅದರ ಜೊತೆಗೆ SITಯು ಸಹ ಕಾಲಾವಕಾಶವನ್ನು ಕೇಳ್ತಾ ಇದೆ. ಸಾಕಷ್ಟು ವಿಚಾರಗಳಿದಾವೆ. ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಸಣ್ಣ ಪುಟ್ಟ ಕೇಸ್ ಅಲ್ಲ. ಎಷ್ಟೆಲ್ಲಾ ವಿಚಾರಗಳಿದೆ. ಇಷ್ಟು ಬೇಗ ತನಿಖೆಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಹಾಗಾಗಿ ಕನಿಷ್ಠ ಇನ್ನ ಒಂದು ತಿಂಗಳಾದರೂ ಸಹ ಅದು ಅಂತಿಮ ವರದಿಯನ್ನು ಕೊಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ಬರ್ತಿದೆ. ಅದರ ಬಗ್ಗೆ ಒಂದಷ್ಟು ಮಾತಾಡೋಣ. ಅದರ ಜೊತೆಗೆ ಇನ್ನೊಂದು ದೊಡ್ಡ ಸುದ್ದಿ ಒಂದು ಹೊರಗಡೆ ಬರ್ತಾ ಇದೆ. SIT ಒಳಗಿಂದ ಬರ್ತಿರುವಂತಹ ಸುದ್ದಿ. ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಯಾರನ್ನೋ ರಕ್ಷಣೆ ಮಾಡುವ ಉದ್ದೇಶದಿಂದ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರಿಗೆ ಕರೆ ಮಾಡಿದ್ರಂತೆ. ಆ ಕರೆಯಲ್ಲಿ ಒಂದಷ್ಟು ಆಜ್ಞೆಗಳನ್ನ, ಆದೇಶಗಳನ್ನ ಹೀಗೆ ಬರ್ಲಿ, ಹೀಗೆ ಮಾಡಿ, ಹಾಗೆ ಮಾಡಿ ಅಂತ ಹೇಳ್ತಿದ್ರಂತೆ. ಆದರೆ ಆ ಒತ್ತಡಕ್ಕೆ ಮಣಿಯಲು ಸಿದ್ಧರಿಲ್ಲದಂತಹ ಮೊಹಾಂತಿ ಅವರು ಒಂದೇ ಮಾತು ಹೇಳಿದ್ದು, ನೀವು ಹೇಳದಂಗೆ ಮಾಡ್ತೀನಿ, ಆದರೆ ಅದನ್ನ ನೀವು ಬರವಣಿಗೆಯಲ್ಲಿ ಕೊಡಿ ಅಷ್ಟೇ. ಫೋನ್ ಕಟ್. ಸೊ ಏನದು ಇಡೀ ಘಟನೆ, ಅದನ್ನು ಸಹ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಇನ್ನ ಒಂದು ತಿಂಗಳಾಗುತ್ತೆ ಏನು SIT ಅಂತಿಮ ವರದಿ ಬರೋದಕ್ಕೆ. ನಿಮಗೆ ನೆನಪಿದ್ರೆ ಕಳೆದ 10-12 ದಿನಗಳ ಹಿಂದೆ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ತನಿಖೆ ಮುಗಿದಿದೆ, ಅಂತಿಮ ಹಂತದಲ್ಲಿದೆ, ವರದಿಯನ್ನ ಕೊಡೋದಕ್ಕೆ ಕೇಳಿದೀವಿ, ಶೀಘ್ರದಲ್ಲೇ ಕೊಡ್ತಾರೆ. ಶೀಘ್ರ ಅಂದ್ರೆ ತುಂಬಾ ಲೇಟ್ ಏನಲ್ಲ, ಅಕ್ಟೋಬರ್ ಅಂತ್ಯ, ಒಂದೆರಡು ದಿನ ತಡ ಆಗಬಹುದೇನೋ, ಅಷ್ಟರಲ್ಲಿ ಕೊಟ್ಟು ಬಿಡ್ತಾರೆ ಅಂತ. ಅಕ್ಟೋಬರ್ ಅಂತ್ಯನೂ ಆಯ್ತು, ನವೆಂಬರ್ 4ನೇ ತಾರೀಕಲ್ಲಿ ನಾವಿದೀವಿ. ಈಗ ಇನ್ನು ಬಂದಿಲ್ಲ. ಇದರ ನಡುವೆ ಒಂದಷ್ಟು ಜನ ಕೋರ್ಟಿಗೆ ಹೋದ್ರು, ಹೈಕೋರ್ಟಿಗೆ ಹೋದ್ರು ತನಿಖೆಯ ವಿಚಾರವಾಗಿ. ಯಾರು ಆರೋಪಿಗಳಿದಾರೋ ಅವರನ್ನ ವಿಚಾರಣೆ ನಡೆಸದೆ, ಆರೋಪ ಮಾಡ್ತಿರುವಂತಹ ನಮ್ಮನ್ನ, ಸಾಕ್ಷಿಗಳನ್ನ ಪದೇ ಪದೇ ಕರೆದು ವಿಚಾರಣೆ ನಡೆಸಿ ನಮಗೆ ಕಿರುಕುಳ ಕೊಡ್ತಿದ್ದಾರೆ. ಈ ಬಾರಿಯೂ ಸಹ ವಿಚಾರಣೆ ಕರೆದಿದ್ದಾರೆ. ಹೋದಾಗ ಬಂಧಿಸುವಂತಹ ಒಂದು ಅನುಮಾನ ನಮಗಿದೆ. ಈ ಕಾರಣಕ್ಕಾಗಿ ಆ FIR ನಲ್ಲಿ ನಮ್ಮ ಹೆಸರುಗಳನ್ನ ತೆಗೆಯಬೇಕು, ಅದಕ್ಕೆ ಸ್ಟೇ ಕೊಡಿ ಅಂತ ಹೈಕೋರ್ಟ್ ಹೋಗಿದ್ರು. ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟು ನವೆಂಬರ್ 12ನೇ ತಾರೀಕುವರೆಗೂ ಸ್ಟೇ ಕೊಟ್ಟಿದೆ. ತನಿಖೆಗೆ ಸ್ಟೇ ಕೊಟ್ಟಿದೆ. ಪ್ಲಸ್ ಈ 4 ಜನ ಇದಾರಲ್ಲ ಮುಖ್ಯವಾದ ಹೋರಾಟಗಾರರು, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಮತ್ತು ವಿಠಲ್ ಗೌಡ, ಈ 4 ಜನರ ವಿರುದ್ಧ ಯಾವುದೇ ರೀತಿಯಾದಂತಹ ಕಿರುಕುಳದ ಕ್ರಮಗಳನ್ನ ಕೈಗೊಳ್ಳಬಾರದು SIT ಅನ್ನುವಂತಹ ಆದೇಶವನ್ನು ಸಹ ತನ್ನ ಮಧ್ಯಂತರ ಆದೇಶದಲ್ಲಿ ಹೈಕೋರ್ಟ್ ಕೊಟ್ಟಿದೆ. ಹಾಗಾಗಿ ಈ 12ನೇ ತಾರೀಕು ಮುಗಿದು 13ನೇ ತಾರೀಕಿಂದ ಮುಂದುವರೆದರೂ ಸಹ ತನಿಖೆ ಒಂದು ತಿಂಗಳಂತೂ ಮಿನಿಮಮ್ ಬೇಕೇ ಬೇಕು. ಮತ್ತೆ ಅದನ್ನ ಒಂದು ರೂಪಕ್ಕೆ ತಂದು ಅಂತಿಮ ವರದಿಯನ್ನ ಸಿದ್ಧ ಮಾಡಿ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ. ಸೊ ಇನ್ನ ಒಂದು ತಿಂಗಳು ಮಿನಿಮಮ್ ನಾನು ಹೇಳ್ತಿರೋದು, ಮ್ಯಾಕ್ಸಿಮಮ್ ಗೊತ್ತಿಲ್ಲ, ಅದು SITನೇ ನಿರ್ಧರಿಸಬೇಕು. ಸರ್ಕಾರ ಏನೇ ಒತ್ತಡ ಹಾಕಿದ್ರು, ಇಷ್ಟು ದೊಡ್ಡ ಕೇಸು, ಇಷ್ಟು ಆಂಗಲ್ಗಳು, ಇಷ್ಟು ಜನ, ಏನೇನೋ ಸಾಕ್ಷಿಗಳು, ಏನೇನೋ ತಿರುವುಗಳು, ಸುಮಾರು 38 ಹೆಣಗಳಿಗೆ ದಾಖಲೆಗಳೇ ಇಲ್ಲ. ಹೀಗಿರಬೇಕಾದ್ರೆ ಇಷ್ಟು ಸುಲಭಕ್ಕೆ ಅದು ಮುಗಿಯಲ್ಲ. ಅದರ ಜೊತೆಗೆ ಯಾರನ್ನೋ ಕಾಪಾಡಬೇಕು ಅನ್ನುವಂತಹ ಕೆಲವರು ದುರುದ್ದೇಶ, ಆ ದುರುದ್ದೇಶದ ಕಾರಣಕ್ಕೆ ಆರೋಪಿಗಳಾದಂತಹ ವ್ಯಕ್ತಿಗಳಿಗೆ ಒಂದೇ ಒಂದು ನೋಟಿಸು ಕೊಡಲಾದಂತಹ ಪರಿಸ್ಥಿತಿ, ಅವರನ್ನು ಕರೆದು ವಿಚಾರಣೆ ನಡೆಸೋಕ್ಕಾಗದ ಪರಿಸ್ಥಿತಿ. ಈ ಹಿನ್ನೆಲೆಯಲ್ಲಿ ತನಿಖೆ ಇಷ್ಟು ಬೇಗ, ಇಷ್ಟು ಸ್ಮೂತ್ ಆಗಿ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಈಗ ನಡೀತಾ ಇರುವಂತಹದ್ದು. ಗೃಹ ಮಂತ್ರಿಗಳು ಹೇಳಿದ ಡೇಟು ಮೀರಿ ಹೋಗಿದೆ. ಅವರಿನ ಮೇಲೆ ಅದರ ಬಗ್ಗೆ ಮಾತಾಡೋದು ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಮೊನ್ನೆ ಕೊಟ್ಟಂತಹ ಹೇಳಿಕೆಯ ನಂತರ ಏನೂ ಆಗ್ಲಿಲ್ಲ. ಅಂತಿಮ ವರದಿ ಬಂದೇ ಬಿಡ್ತು ಅಂತೂ ಬರ್ಲಿಲ್ಲ. ಅದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ನಾನು ಹೇಳದ್ನಲ್ಲ, SIT ಒಳಗಿಂದ ಒಂದಷ್ಟು ಮಾಹಿತಿ ಬರ್ತಾ ಇದೆ. DK ಶಿವಕುಮಾರ್ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರು ಮೊದಲಿನಿಂದ ಈ SIT ವಿರುದ್ಧವಾಗಿಯೇ ಇದ್ದಾರೆ. ತಮ್ಮ ಸರ್ಕಾರವೇ SIT ರಚನೆ ಮಾಡಿದ್ರು ಸಹ ಅದನ್ನು ಹೇಗಾದ್ರೂ ಮಾಡಿ ಬೇಗ ಮುಗಿಸ್ಬಿಟ್ಟು ಸತ್ಯಕ್ಕೆ ಮಣ್ಣು ಹಾಕಿ ಸಮಾಧಿ ಮಾಡಿ ನೆಮ್ಮದಿಯಾಗಿ ಮಲಗಿಬಿಡಬೇಕು, ದೊಡ್ಡ ಮನುಷ್ಯರೆಲ್ಲ ಬಚಾವಾಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ತಾವಿದ್ದೀವಿ ಅನ್ನೋ ರೀತಿಯಲ್ಲೇ ಅವರು ಹೇಳಿಕೆಗಳನ್ನು ಕೊಟ್ಕೊಂಡು ಬಂದಿದ್ದಾರೆ ಇಲ್ಲಿಯವರೆಗೆ.
ಪರಮೇಶ್ವರ್ ಅವರು ಹೇಳ್ಕೊಂಡು ಬಂದಿದ್ದೇನು, ಅವರ ಮೇಲೆ ಬಂದಿರುವಂತಹ ಕಳಂಕಗಳನ್ನ ತೊಳೆಯೋದಕ್ಕೆ ಈ SIT, ಆಪಾದನೆಗಳನ್ನ ತೊಳೆಯೋದಕ್ಕೆ ಈ SIT ಹೀಗೆ ಹೇಳ್ಕೊಂಡು ಬಂದ್ರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಏನ್ ಹೇಳ್ಕೊಂಡ್ ಬಂದ್ರು, ಇದೊಂದು ಷಡ್ಯಂತ್ರ ಅಂತ. ಮೊನ್ನೆ 4-5 ದಿನಗಳ ಹಿಂದೆ ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಧರ್ಮಸ್ಥಳ ಕುಟುಂಬದ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ, ಅದರ ವಿವರಗಳು SIT ತನಿಖೆಯಿಂದ ಹೊರಗಡೆ ಬರ್ತಾವೆ, ನೋಡ್ತಾ ಇರಿ, ಅಂತಿಮ ವರದಿ ಇನ್ನೇನು ಬಂತು ಅದರಲ್ಲಿ ಎಲ್ಲ ವಿವರಗಳು ಇದೆ ಅನ್ಬಿಟ್ರು. ಅಷ್ಟೇ ಅಲ್ಲ, ಧರ್ಮಸ್ಥಳದ ರಕ್ಷಣೆಗೆ ನನ್ನಂತಹ 1000 DKಶಿಗಳು ನಿಂತ್ಕೊಳ್ತೀವಿ ಅಂತ ಹೇಳಿದ್ರು. ಅದು ಸ್ಪಷ್ಟವಾಗಿ ಹೇಳ್ತಾ ಇತ್ತು, ನಮಗೆ ನ್ಯಾಯ ಸತ್ಯ ಎಂಥದ್ದು ಬೇಕಾಗಿಲ್ಲ, ನಾವು ಯಾರದ್ದೋ ಒಬ್ಬರ ಭಕ್ತರು, ಅವರ ಭಕ್ತಿಯಲ್ಲಿ ತೇಲಾಡ್ತಿದ್ದೀವಿ, ಉರುಳಾಡ್ತಿದ್ದೀವಿ, ನಾವು ಹೋಗಿ ಅವ್ರ ಕಾಲಿಗೆ ಬಿದ್ದು ಬರ್ತೀವಿ, ಹಾಗಾಗಿ ಅವರಿಗೆ ಏನೂ ಆಗದಂಗೆ ನಾವು ಕಾಪಾಡ್ತೀವಿ ಅಂತ ಇವರ ಮನಸ್ಥಿತಿ. ಅದನ್ನೇ ಅವರು ಆಗಾಗ ತೋರಿಸ್ಕೊಳ್ತಿರುವಂತಹದ್ದು. ಅದರ ಭಾಗವಾಗಿ SITಯ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರಿಗೆ ಫೋನ್ ಮಾಡಿದ್ರಂತೆ DK ಶಿವಕುಮಾರ್. ಇದು SIT ಒಳಗಿಂದ ಬರ್ತಿರುವಂತಹ ಒಂದು ಸುದ್ದಿ. ಫೋನ್ ಮಾಡಿದ್ರಂತೆ, ಫೋನ್ ಮಾಡಿ ಡಿಕ್ಟೇಟ್ ಮಾಡುವ ಪ್ರಯತ್ನ ಮಾಡಿದ್ದಾರೆ ವರದಿಯಲ್ಲಿ, ಅದಿರ್ಲಿ ಇದಿರ್ಲಿ, ಹೀಗಿರ್ಲಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಅದಕ್ಕೆ ಪ್ರಣಬ್ ಮೊಹಂತಿ ಅವರು ಒಂದು ಮಾತು ಹೇಳಿದ್ದಾರೆ, ಆಯ್ತು ಸರ್, ನೀವು ಹೇಳದಂಗೆ ಮಾಡೋಣ, ನೀವು ಹೇಳದಂಗೆ ಅದನ್ನು ತಗೊಂಡ್ ಬರೋಣ, ಆದರೆ ನೀವು ಫೋನಲ್ಲಿ ಹೇಳ್ತಾ ಇದ್ದೀರಲ್ಲ ಅದೆಲ್ಲವನ್ನು ನನಗೆ ಲಿಖಿತ ರೂಪದಲ್ಲಿ ಕೊಡಿ, ರೈಟಿಂಗ್ ಅಲ್ಲಿ ಕೊಡಿ, ನೀವು ಏನೇ ಹೇಳಬೇಕಂದ್ರೂ ನಂಗೆ ರೈಟಿಂಗ್ ಅಲ್ಲಿ ಕೊಡಿ, ಹೀಗೆ ಮಾಡಿ ಅಂತ ನಾನು ಹಾಗೆ ಮಾಡ್ತೀನಿ ಅಂತ. ಹಾಗೆ ಹೇಳಿದ ತಕ್ಷಣನೇ ಆ ಕಡೆಯಿಂದ ಫೋನ್ ಕಟ್ಟು. ಈ ರಾಜಕಾರಣಿಗಳದ್ದು ಇದೇ ಬಾಳು, ಏನಿದ್ರು ಅಡ್ಡದಾರಿಯಲ್ಲಿ ಏನೇನೋ ಪ್ರಯತ್ನಗಳನ್ನ ಮಾಡ್ತಾರೆ. ಯಾವಾಗ ಅವರನ್ನ ಸರಿಯಾಗಿ ಕೌಂಟರ್ ಮಾಡೋ ಅಧಿಕಾರಿಗಳು ಸಿಗ್ತಾರೋ ಬಾಯಿ ಮುಚ್ಕೊಂಡಿರ್ತಾರೆ, ಏನು ಮಾತಾಡಲ್ಲ. ಪೊಲೀಸ್ ಅಧಿಕಾರಿಗಳು, IAS, ಈ IPS, ಈ ಅಧಿಕಾರಿಗಳಿಗಿರುವ ದೊಡ್ಡ ಅಸ್ತ್ರನೇ ಅದು. ಸರಿ ಸರ್, ನೀವು ಹೇಳದಂಗೆ ಮಾಡೋಣ, ನಾನು ನಿರಾಕರಿಸೋದೇ ಇಲ್ವಲ್ಲ, ಅದನ್ನ ರೈಟಿಂಗ್ ಅಲ್ಲಿ ಕೊಟ್ಬಿಡಿ, ನಾನು ಮಾಡ್ಬಿಡ್ತೀನಿ ಏನ್ಬಿಡ್ತಾರೆ. ಈ ಕೇಸಲ್ಲ, ಸಾಕಷ್ಟು ಕೇಸುಗಳಲ್ಲಿ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟರು ಸಹ ಸಾಕಷ್ಟು ಕೇಸುಗಳಲ್ಲಿ, ಸಾಕಷ್ಟು ಸಂದರ್ಭಗಳಲ್ಲಿ ಇವರಿಗೆ ಇರುವಂತಹ ಒಂದೇ ರಕ್ಷಾ ಕವಚ ಅಧಿಕಾರಿಗಳಿಗೆ, ರೈಟಿಂಗ್ ಅಲ್ಲಿ ಕೊಟ್ಬಿಡಿ ಸರ್, ಯಾಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರ್ತಾರೆ ಅವರು. ಅವ್ರಿಗೆ ಆ ಧೈರ್ಯ ಇರಲ್ಲ. ರೈಟಿಂಗ್ ಅಲ್ಲಿ ಕೊಟ್ರೆ ಮುಗೀತಲ್ಲ ಅವ್ರ ಕತೆ ಮುಗೀತು, ಅವ್ರ ಜೈಲಿಗೆ ಹೋಗ್ಬೇಕಾಗತ್ತೆ, ಹಾಗಾಗಿ ಕೊಡೋದಿಲ್ಲ. ಸೊ ಮೊಹಂತಿ ಅವರು ಈ ಘಟನೆ ನಮಗೆ ಹೊರಗಡೆ ಏನ್ ತಿಳಿದು ಬಂದಿದೆಯಲ್ಲ, ಇದನ್ನು ನೋಡಿದಾಗ ಮೊಹಂತಿ ಅವರು ಓಕೆ, ಅವ್ರು ಇನ್ನೂ ಪ್ರಯತ್ನ ಮಾಡ್ತಿದ್ದಾರೆ ಈ ಪ್ರಕರಣದಲ್ಲಿ ಸತ್ಯಾಂಶವನ್ನ ಹೊರಗಡೆ ತರೋದಕ್ಕೆ, ಯಾರ ಒತ್ತಡಕ್ಕೂ ಮಣಿಬಾರ್ದು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೂ ಅಲ್ಲಿ ಬರುವಂತಹ ಪ್ರಶ್ನೆಗಳು, ಕಾಡುವಂತಹ ಪ್ರಶ್ನೆಗಳು, ಆರೋಪಿ ಸ್ಥಾನದಲ್ಲಿರೋರಿಗೆ ಒಂದು ನೋಟಿಸ್ ಕೊಟ್ಟಿಲ್ವಲ್ಲ, ಒಂದೇ ಒಂದು ನಿಮಿಷ ಅವರನ್ನು ವಿಚಾರಣೆಗೆ ಒಳಪಡಿಸಿಲ್ವಲ್ಲ, ಒಂದೇ ಒಂದು ಪ್ರಶ್ನೆ ಕೇಳಿಲ್ವಲ್ಲ ಅವ್ರಿಗೆ. ಈ ಪ್ರಶ್ನೆಗಳು ಬರ್ತವೆ. ಈ ಪ್ರಶ್ನೆಗಳು ಬಂದಾಗಲೇ ನಮಗೆ ಒಂಚೂರು ಆ ಕಡೆ ಈ ಕಡೆ ಆಗ್ತಿದೆಯಾ ಅನ್ನುವಂತಹ ಅನುಮಾನಗಳು ಬರೋದು. ಆದ್ರೆ ಇಂಥ ಒಂದು ಘಟನೆ ನಡೆದಿದೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಏನ್ ಬರ್ತಿದೆ, ಇಂತಹ ಫೋನ್ ಕಾಲ್ ಒಂದು ಬಂತು, ಅದಕ್ಕೆ ಅವರು ಬಗ್ಲಿಲ್ಲ ಅನ್ನುವಂಥದ್ದು, ಒತ್ತಡಕ್ಕೆ ಮಣಿಲಿಲ್ಲ ಅನ್ನುವಂಥದ್ದು, ಆಗ ಮತ್ತೆ ನಮ್ಮಲ್ಲಿ ಚಿಗುರುತ್ತೆ ಒಂದು ಆಶಾಭಾವನೆ. ಓಕೆ, SIT ಇಂದ ಏನೋ ಒಂದಷ್ಟು ಸತ್ಯ ಹೊರಗಡೆ ಬರುತ್ತೆ. 100% ಬರೋದಕ್ಕೆ ಬಿಡದೇ ಇರಬಹುದು ಇವರೆಲ್ಲ ಸೇರ್ಕೊಂಡು. ಕಂಪ್ಲೀಟ್ ಆಗಿ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಎತ್ಕೊಂಡೋಗಿ ಜೈಲಿಗೆ ಹಾಕೋ ಮಟ್ಟಕ್ಕೆ ಹೋಗದೆ ಇರ್ಬೋದು. ಆದ್ರೆ ಒಂದು ಹಂತಕ್ಕಂತೂ ಅದು ಬಂದು ನಿಂತ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ, ಇನ್ಯಾವುದೋ ರೀತಿಯಲ್ಲಿ, ಇನ್ಯಾವುದೋ ತನಿಖೆಯಲ್ಲಿ. ಈ ಸ್ಟೆಪ್ಪುಗಳ ಮೇಲೆ, ಈ ಮೆಟ್ಟಿಲುಗಳ ಮೇಲೆ, ಈಗಿನ SIT ಹಾಕುವ ಮೆಟ್ಟಿಲುಗಳ ಮೇಲೆ, ಅಥವಾ ಏನು ಒಂದು ಫೌಂಡೇಶನ್ ಮೇಲೆ ಮುಂದಿನ ದಿನಗಳಲ್ಲಿ ನೇರ ಸತ್ಯಾಂಶ ಹೊರಗಡೆ ಬರುವ ಮತ್ತು ತಪ್ಪಿತಸ್ಥರು ಯಾವನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಎಷ್ಟೇ ಎತ್ತರದ ಮನುಷ್ಯ ಆಗಿರ್ಲಿ, ಎಷ್ಟೇ ಇನ್ಫ್ಲೂಯೆನ್ಷಿಯಲ್, ಪವರ್ಫುಲ್, ಹಣವಂತ, ಶ್ರೀಮಂತ, ಏನೇ ಆಗಿರ್ಲಿ, ಸಿಲುಕೊಳ್ಳುವಂತಹ ಸಾಧ್ಯತೆಗೆ ಇದೊಂದು ಫೌಂಡೇಶನ್ ಆಗುತ್ತಾ SIT ವರದಿ. ಕಂಪ್ಲೀಟ್ ಜಸ್ಟಿಸ್ ಅಲ್ಲದೆ ಹೋದ್ರು ಒಂದು ಫ್ರಾಕ್ಷನ್ ಆಫ್ ಜಸ್ಟಿಸ್ ಅಂತ ಸಿಗುತ್ತಾ, ಒಂದು ಭಾಗ ಸಿಕ್ಕರೆ ಅದರ ಆಧಾರದ ಮೇಲೆ ಮುಂದಕ್ಕೆ ಏನಾದರೂ ಆದಾಗ, ಏನೋ ಒಂದು ತನಿಖೆ ಮುಂದೆ, ಸರ್ಕಾರ ಬದಲಾಗಿ ಒಳ್ಳೆ ಮನಸ್ಥಿತಿಯ ಜನ ಬಂದು, ಇದೇ ರೀತಿಯ ಖಡಕ್ ಆಫೀಸರ್ಗಳು ಬಂದು ತಗೊಳ್ರೆ ನೆಕ್ಸ್ಟ್ ಲೆವೆಲ್ಗೆ ಅಂತ ತಗೊಂಡೋದಾಗ ಇದೆಲ್ಲ ಉಪಯೋಗಕ್ಕೆ ಬರಬಹುದು. ಈಗ SIT ವರದಿ ಮಾಡುವಂತಹ ಒಂದು ಫೌಂಡೇಶನ್. ಸೊ ಆ ಫೌಂಡೇಶನ್ ಅಟ್ಲೀಸ್ಟ್ ಸ್ಟ್ರಾಂಗ್ ಆಗ್ತಿದೆ ಅನ್ನೋದು ಮಾತ್ರ ನಮಗಿರುವಂತಹ ಒಂದು ಆಶಾಭಾವನೆ. ಅದು ಇಂತಹ ಘಟನೆಗಳು, ಇಂತಹ ಫೋನ್ ಕಾಲ್ ಬಂದು ಈ ರೀತಿ ಆಯ್ತು ಅಂದಾಗ ಆ ಆಶಾಭಾವನೆ ಒಂದು ಲೆವೆಲ್ಗೆ ಓಕೆ, ಸಮಥಿಂಗ್ ಇಸ್ ಹ್ಯಾಪನಿಂಗ್ ಗುಡ್ ಅಂತ ನೋಡೋಣ. ಕೋರ್ಟ್ 12ನೇ ತಾರೀಕು ಏನ್ ಹೇಳುತ್ತೆ, ಈ ತನಿಖೆಯನ್ನ ಯಾವ ರೀತಿ ತಗೊಂಡು ಹೋಗ್ತೀರಿ, ಯಾಕೆ ಆರೋಪಿಗಳಿಗೆ ಏನು
ನೀವು ಮುಟ್ಟಿಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ, ವಿಚಾರಣೆ ಕರೆದಿಲ್ಲ, ವಿಚಾರಣೆ ಮಾಡಿಲ್ಲ, ಈ ಮಾಡ್ಲೇಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟರೆ ಬಾಯಿ ಮುಚ್ಕೊಂಡು ಬರ್ಬೇಕಾಗತ್ತೆ, ಅವರು ಬರ್ಬೇಕಾಗತ್ತೆ, ಇವರು ಹೋಗ್ಬೇಕಾಗತ್ತೆ. ಸೊ 12ನೇ ತಾರೀಕು ಗೊತ್ತಾಗುತ್ತೆ ಕೋರ್ಟ್ ಯಾವ ದಿಕ್ಕಿಗೆ ಅದನ್ನ ತಳ್ಳುತ್ತೆ ಅಂತ. ಅದಾದ ನಂತರ SIT ತನಿಖೆ ಇನ್ನೂ ಯಾವ್ಯಾವೆಲ್ಲ ಆಂಗಲ್ ಅಲ್ಲಿ ನಡಿಬೇಕು ಅದೆಲ್ಲ ನಡೆದು ಇದು ಯಾವಾಗ ಅವರಿಗೆ ಅಂತಿಮ ವರದಿ ಕೊಡೋದಕ್ಕೆ ಸಾಧ್ಯತೆ ಆಗುತ್ತೋ ಆಗ್ಲೇ ಅಂತಿಮ ವರದಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಪರಮೇಶ್ವರ್ ಹೇಳಿದ ಮೇಲೂ ಆ ದಿನಾಂಕಕ್ಕೆ ಬಂದಿಲ್ಲ, ರಾಜ್ಯದ ಗೃಹ ಮಂತ್ರಿ ಹೇಳಿದ ಮೇಲೂ ಆ ದಿನಾಂಕಕ್ಕೆ ಏನೂ ನಡೆದಿಲ್ಲ ಅಂದಾಗ ಸುಮ್ಮನೆ ಪರಮೇಶ್ವರ್ ಮಾತಲ್ಲಿ ಒತ್ತಡದಲ್ಲಿ ಅಷ್ಟು ಪವರ್ ಇಲ್ಲ, ಪಂಚ್ ಇಲ್ಲ ಅಂತ ಗೊತ್ತಾಗ್ತಿದೆ. ಗೊತ್ತಿಲ್ಲ, ಅದು ಮುಖ್ಯಮಂತ್ರಿಗಳ ಒಂದು ಸೈಡ್ ಸಪೋರ್ಟ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಓಕೆ, ಇನ್ನೊಂದು ತಿಂಗಳಾದ್ರೂ ವರದಿ ಬರಲ್ಲ, ಮಿನಿಮಮ್ 1 ಮಂತ್, 1 ತಿಂಗಳು. ಆ ನಂತರ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ವಿ ವಿಲ್ ವೇಟ್ ಅಂಡ್ ವಾಚ್. ಇದಿಷ್ಟು ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಬರ್ತಿರುವಂತಹ ಅಪ್ಡೇಟ್ಸ್. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.